ಉತ್ತಮವಾದ ಮಳೆಯಿಂದಾಗಿ ಮಾಗಡಿ ತಾಲೂಕು ಕುದೂರು ಹೋಬಳಿ ಹುಲಿಕಲ್ ಗ್ರಾಮದ ತಮ್ಮೇನಹಳ್ಳಿ ಕೆರೆಯು ಕೋಡಿ ತುಂಬಿ ಹರಿಯುತ್ತಿದೆ. ಆದರೆ ತಮ್ಮೇನಹಳ್ಳಿ ಕೆರೆ ಏರಿ ಹಿಂಬದಿ ಇರುವಂತಹ ಕೆಂಪಾಪುರ ರಸ್ತೆಯ ರೈತರು ಉತ್ತಮವಾದ ರಸ್ತೆ ಸಂಪರ್ಕವಿಲ್ಲದೆ ಪ್ರತಿನಿತ್ಯ ದನಕರುಗಳಿಗೆ ಮೇವು ತರಲು ಹರಸಾಹಸವನ್ನು ಪಡುತ್ತಿದ್ದಾರೆ. ಕೆಂಪಾಪುರ ಹಾಗೂ ಸುತ್ತಮುತ್ತಲಿನ ರೈತರು ಪ್ರತಿನಿತ್ಯ ಈ ರಸ್ತೆಯಲ್ಲಿ ತಮ್ಮ ದನಕರುಗಳಿಗೆ ಮೇವು ತರಲು ಹರಸಾಹಸವನ್ನು ಪಡುತ್ತಿದ್ದಾರೆ. ಈ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬೆಟ್ಟಳ್ಳಿ ರಘು ಅವರು. ನಮಸ್ಕಾರ ಬೆಟ್ಟಳ್ಳಿ ರಘು ಅವರೇ. ನಮಸ್ಕಾರ. ತಮ್ಮೇನಹಳ್ಳಿ ಕೆರೆ ಹಿಂಬದಿಯ ಕೆಂಪಾಪುರ ರಸ್ತೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹಾಗಾದರೆ ಹೇಳಿ ರಘು ಅವರೇ, ನಿಮ್ಮ ಭಾಗದ ಸಮಸ್ಯೆ ಏನು ಅಂತ ಹೇಳಿ. ತಮ್ಮೇನಹಳ್ಳಿ ಕೆರೆ ಕೋಡಿಯಾಗಿ ಸುಮಾರು 25 ವರ್ಷ ಆಗಿತ್ತು. ಹೋದ ವರ್ಷ ಕೋಡಿ ಆಯಿತು, ಜೊತೆಗೆ ಈ ವರ್ಷ ಕೂಡ ಕೋಡಿಯಾಗಿದೆ. ಏನು ಹೋದ ವರ್ಷ ಕೋಡಿ ಆದಾಗಿಂದ ಇವತ್ತಿನವರೆಗೂ ಕೂಡ ಆ ಪಕ್ಕದ ಒಂದು ಸಣ್ಣ ರಸ್ತೆ ಇದೆ, ಇದಕ್ಕೆ ಹೋಗಲಿಕ್ಕೆ ಏನು ಗೋಮಾಳ ಮತ್ತು ಹಿಡುವಳಿದಾರರ ಜಮೀನುಗಳಿಗೆ ಸುಮಾರು 150ರಿಂದ 200 ಎಕರೆ ಜಮೀನು ಹೋಗಲಿಕ್ಕೆ ಒಂದು 25 ಅಡಿ ರಸ್ತೆ ಇದೆ. ಈ ರಸ್ತೆ ಸಂಪೂರ್ಣವಾಗಿ ಹೋದ ವರ್ಷದಿಂದ ಜೋಪರಿತಾ ಇದೆ. ಜನಗಳು ಓಡಾಡಲಿಕ್ಕೂ ಸಾಧ್ಯ ಆಗ್ತಾಯಿಲ್ಲ, ದನಗಳಿಗೆ ಮೇವು ತರಲಿಕ್ಕೂ ಸಾಧ್ಯ ಆಗ್ತಾಯಿಲ್ಲ. ಟ್ರ್ಯಾಕ್ಟರ್ಗಳು ಉಳುಮೆ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಟ್ರ್ಯಾಕ್ಟರ್ಗಳು ಊದ್ಕೊಂಡು ದಿನಗಟ್ಟಲೆ ನಿಂತಿರೋ ಉದಾಹರಣೆ ಇದೆ. ನಂತರ JCBಲಿ ಎಳೆಸ್ಕೊಂಡು ಹೋಗಿರೋ ಉದಾಹರಣೆಗಳಿದ್ದಾವೆ. ಇದನ್ನೆಲ್ಲ ಜನಗಳು ಗಮನಿಸ್ತಾ ಇದ್ದಾರೆ, ಸ್ಥಳೀಯವಾಗಿ ಪ್ರತಿನಿಧಿಗಳಿಗೂ ಗಮನಕ್ಕೂ ಕೂಡ ಇದೆ. ಆದರೂ ಕೂಡ ಹೋದ ವರ್ಷದಿಂದ ಇದುವರೆಗೂ ಯಾವುದೇ ರೀತಿ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ. ಈ ಬಗ್ಗೆ ಸ್ಥಳೀಯವಾಗಿ ಮಾನ್ಯ ಶಾಸಕರ ಗಮನಕ್ಕೂ ಕೂಡ ಕಳೆದ ತಿಂಗಳು ಮಾಹಿತಿ ಇದೆ, ಗಮನಕ್ಕೆ ತರಲಾಗಿದೆ. ಶಾಸಕರು ಸಕಾರಾತ್ಮಕವಾಗಿ ನಾನು ಮಾಡಿಸ್ಕೊಡ್ತೀನಿ ಅಂಥೇಳಿ ಸ್ಪಂದಿಸಿದ್ರು. ಆದರೆ ಇದುವರೆಗೂ ಯಾವುದೇ ಅಧಿಕಾರಿಗಳು ಬಂದು ಇತ್ತ ಕಡೆ ನೋಡಲಿಲ್ಲ. ಆ ಒಂದು ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಇನ್ನೂ ಯಾರೂ ಕೂಡ ಗಮನ ಹರಿಸಲಿಲ್ಲ. ಇದರಿಂದ ಭಾಳ ಸಮಸ್ಯೆ ಆಗಿದೆ. ರೈತರೆಲ್ಲ ವಯಸ್ಸಾದ ರೈತರೇ, ಯಾಕೆಂದರೆ ಅವ್ರ ಮಕ್ಕಳುಗಳೆಲ್ಲ ಬೆಂಗಳೂರುಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಇರೋದರಿಂದ ಸುಮಾರು 60ರ ಆಸುಪಾಸಿನ ರೈತರುಗಳು ಆ ದನಗಳಿಗೆ ಮೇವುಗಳನ್ನ ಒತ್ಕೊಂಬರೋದು ನಮ್ಮ ಕಣ್ಣಲ್ಲಿ ನೋಡಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಸಮಸ್ಯೆ ಆಗಿದೆ. ಸೊ ಹಾಗಾಗಿ ಈ ಬಗ್ಗೆ ಶಾಸಕರ ಗಮನ ಹರಿಸ್ಬೇಕು, ಮತ್ತು ಪಂಚಾಯಿತಿಯವರು ಗಮನ ಹರಿಸ್ಬೇಕು. ಮತ್ತು ಒಂದೇ ಒಂದು ಆಲ್ಟರ್ನೇಟ್ ರಸ್ತೆ ಏನು ಅಂತ ಹೇಳಿದ್ರೆ, ಆ ಪಕ್ಕದಲ್ಲಿ ಕೆಂಪಾಪುರ ಮುಸ್ಲಿಂ ಬಾಂಧವರು ಅವರ ಮಸೀದಿಗೆ ಸಂಬಂಧಪಟ್ಟಂತೆ ಒಂದು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಆ ಕಾಂಪೌಂಡು ಒಂದು ಗೇಟ್ ಅಳವಡಿಸಿದ್ದಾರೆ. ಆ ಗೇಟ್ ಬೀಗ ಏನಾದರೂ ತೆಗೆದ್ರೆ ಆ ಒಂದು ಕಾಲ್ದಾರಿ ನಿರ್ಮಾಣ ಮಾಡ್ಕೋಬೋದು ಹತ್ತು ಕಡೆ ಹೋಗಲಿಕ್ಕೆ. ಸೊ ಅದಕ್ಕೂ ಕೂಡ ಅವರು ಮುಸ್ಲಿಂ ಬಾಂಧವರಿಗೆ ಸಾಕಷ್ಟು ಮನವಿ ಮಾಡಿದ್ರು ಕೂಡ ಅವರು ಸ್ಪಂದನೆ ತೋರ್ತಾ ಇಲ್ಲ. ಹಾಗಾಗಿ ಈ ಬಗ್ಗೆ ಮಾನ್ಯ ಶಾಸಕರು ಅಥವಾ ಗ್ರಾಮ ಪಂಚಾಯಿತಿಯವರು ಅಥವಾ ಜಿಲ್ಲಾ ಪಂಚಾಯಿತಿಯವರು ಯಾರೋ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ತಾತ್ಕಾಲಿಕವಾಗಿಯೋ ಅಥವಾ ಒಂದು ಶಾಶ್ವತವಾಗಿಯೋ ಒಂದು ರಸ್ತೆ ಮಾಡಿಸ್ಕೊಟ್ರೆ ನಿಜಕ್ಕೂ ಅನುಕೂಲ ಆಗ್ತದೆ. ರೈತರು ಜ್ಞಾಪಿಸ್ಕೊಳ್ತಾರೆ. ದಯವಿಟ್ಟು ಈ ಕೆಲಸನ ಬೇಗ ಮಾಡಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಡ್ತೇವೆ. ನಿಮ್ಮ ಭಾಗದ ಸಮಸ್ಯೆಯನ್ನು ಕುರಿತು ಕುದೂರು ನ್ಯೂಸ್ ಜೊತೆ ಇಷ್ಟೊತ್ತು ಮಾತನಾಡೋದಕ್ಕೆ ಧನ್ಯವಾದಗಳು ಬೆಟ್ಟಳ್ಳಿ ರಘು ಅವರೇ. ತಮ್ಮೇನಹಳ್ಳಿ ಕೆರೆ ಹಿಂಬದಿಯ ರಸ್ತೆ ಅಭಿವೃದ್ಧಿಗಾಗಿ ಸ್ಥಳೀಯರ ಒತ್ತಾಯವಾಗಿದ್ದು, ಇನ್ನು ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸುದ್ದಿಗಾಗಿ ಸೇವೆ ಕುದೂರು ನ್ಯೂಸ್. ಧನ್ಯವಾದಗಳು.